ಹಾಳಾಗಿದ್ರೆ ಮಾಡಕ್ ಬಂದಿಲ್ಲ ಮಾಡಲ್ಲ ಅಂತ ಹೇಳ್ಬೇಕು. ಡೋಂಟ್ ಯು ಡಿಸರ್ವ್ ಬೆಟರ್? ಮಂಗಳೂರಿಂದ ಮೀನ್ ಬಂದಿದೆ. ಮೀನ್ ಫ್ರೈ ಕುಕ್ ಮಾಡ್ತಾನೆ ನಮ್ಮ ಸಿಸಿ. ಅದಕ್ಕೆ ಹೆಲ್ಪ್ ಮಾಡಕ್ಕೆ ನಮ್ಮ ಸುಕೇಶ್ ಬ್ರೋ ಮತ್ತೆ ಅವ್ರ ವೈಫ್ ಬಂದಿದ್ದಾರೆ. ತಗಳಪ್ಪ ಬಿಟ್ಕೊಂಡು. ಓಹೋ ನಮ್ಮ ಮಕ್ಕಳಿಗೆ ಏನಾಯ್ತು? ಆಯ್ತು, ಈಗ ಎಲ್ರಿಗೂ ನಾನು ಮಾಡ್ಕೊಡ್ತಾ ಇದ್ದೀನಿ. 4-5 ಪೀಸ್ ಮಿಕ್ಕಿದೆ, ಅದು ನಾನು ಟ್ರೈ ಮಾಡ್ತೀನಿ. Okay, let's go. ಏನೇನೇನೇನೇನೋ ಏನೇನೇನೇನೇನೋ ಏನೋ ಹೇಳಿದ್ರಿ? ಏನೋ ಗೈಸ್, ನನ್ನ ಲೈಫಿನ ಒಂದು ದೊಡ್ಡ ತಪ್ಪು ಈ ಹುಡುಗಿ ಹತ್ರ ರಿಲೇಶನ್ಶಿಪ್ ಅಲ್ಲಿ ನಾನು ಬಂದಿದ್ದು. ನನಗೆ ನನ್ನ ನೋಡಿ ಎದುರ್ತಿದ್ದಿದ್ದು ಇವನು, ನನ್ನ ನೋಡಿ ನಡುಗ್ತಿದ್ದಿದ್ದು ಇವನು ಇವತ್ತು ನನ್ನ ರೋಸ್ಟ್ ಮಾಡೋ ಥರ ಆಗಿದ್ದಾನೆ. ಇಲ್ಲಿ ನೋಡಿ ಈ ಮಮ್ಮಿ. ಏನೋ ಕೈಯಲ್ಲಿರೋದು ನೋಡಿದ್ರೆ ಖುಷಿ ಪಡ್ತೀರಾ ನೋಡಿ. ರೆಡಿ ಮಾಡಿದ್ದೀವಿ. ಇಡಲೇ ಮೂಗಿಡಲೇ ಬರ್ತಾ ಇಲ್ಲ. ಗೈಸ್, ನನಗೆ ಹೊಸ ಹೆಸರಂತೆ ಇಬ್ರು ಸೇರಿಟ್ಟಿರೋದು. ಸ್ಟ್ರಾಬೆರಿ ಮೂಗಂತೆ ನಂದು. ನನ್ನ ಹ್ಯುಮಿಲಿಯೇಟ್ ಮಾಡಿ ನೊಂದು ಬಿಟ್ಟಿದ್ದೀನಿ ಗೈಸ್, ನೊಂದು ಬಿಟ್ಟಿದ್ದೀನಿ ಈ ಹುಡುಗಿ ಜೊತೆ ನಾನು. ಲೇ, ನೀನು ಸೇರ್ಕೊಂಡ್ಬಿಟ್ಟೆನೋ ಲೇ ಸಂಜಯ್. ಲೇ, ನಿನಗೆ ಇವತ್ತಿಂದ ಒಂದಿನ ರೇಗಿಸಿದ್ದೀನೋ ನಿಂಗೆ ನಾನು. ಲೇ ಸಂಜಯ್, ಓಕೆ, ಥ್ಯಾಂಕ್ ಯು ನೇ ಅವರೇ, ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಸ್ವಲ್ಪ ಜ್ಯುವೆಲ್ರಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಪ್ರೊಮೋಗ್ರಾನೆಟ್ ಕರ್ಮ ಗೈಸ್. ಇದು ಇಷ್ಟು ಜನ ಎಲ್ರಿಗೂ ರೇಗಿಸಿದ್ನಲ್ಲ, ಅದಕ್ಕೆ ಕರ್ಮ ರೂಪದಲ್ಲಿ ನೇಹಾ ನನ್ನ ಲೈಫಲ್ಲಿ ಬಂದಿದ್ದಾರೆ ಅನ್ಸುತ್ತೆ. ಕುರುಮ ಓಕೆ, ಇಟ್ಸ್ ಓಕೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಓಕೆ ಅಯ್ಯೋ ಗೈಸ್, ಸೊ ನಮ್ಮ ಮನೆಗೆ ಮಂಗಳೂರಿಂದ ಮೀನು ಬಂದಿದೆ. ಕೊಡಿ ಕಟ್ ಮಾಡೋಣ. ಮಂಗಳೂರಿಂದ ಮೀನು. ಯಾರು ಖುಷಿಯಾಗಿದ್ದಾರೋ ಇಲ್ಲೋ, ಕ್ಯಾಮ್ರಾ ಹಿಂದೆ ಒಬ್ರು ಸ್ಮೈಲ್ ಮಾಡ್ತಾ ಇದ್ದಾರೆ. ನೋಡಿಲ್ಲ ಅಲ್ಲಡ, ನಿಲ್ತಾನೆ ಇಲ್ಲ ನಗು. ಇದು ನಮ್ಗೆ ಬಂದಿರೋದು, ನಿಮ್ಗಲ್ಲ. ಹೊರಡಿ ಇವತ್ತು ನಿಮ್ಗೆ ರಜಾ. ಮನೆಗೆ ನೋಡ್ರಿ. ಇಲ್ಲ ಅಲ್ಲೇ ನೋಡ್ತೀರಾ, ಬಾಕ್ಸ್ ಏನ್ ನೋಡ್ತೀರಾ? ಯೂಶಲ್ ಆಗಿ ನಾನು, ನಮ್ಮ ಅಕ್ಕ, ತಮ್ಮ, ನಮ್ಮ ಅಪ್ಪ ಅಮ್ಮ ಎಲ್ಲ ಕುಕ್ ಮಾಡಿದ್ದೀವಿ. ನಮ್ಮ ಸಿಸಿ ಒಂದಿನಾನು ಕುಕ್ ಮಾಡಿಲ್ಲ. ಇವತ್ತು ಮೀನು ಬಂದಿದೆ. ಮೀನ್ ಫ್ರೈ ಕುಕ್ ಮಾಡ್ತಾನೆ ನಮ್ಮ ಸಿಸಿ. ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಸುಕೇಶ್ ಬ್ರೋ ಮತ್ತು ಅವ್ರ ವೈಫ್ ಬಂದಿದ್ದಾರೆ ಮಂಗಳೂರಿಂದ. ಅವರೇ ಮೀನು ತಂದಿರೋದು. ಸೊ ಸ್ವಲ್ಪ ಅವ್ರಿಗೆ ಹೇಳಿ ಸಾಕು, ನೀವು ಏನೂ ಹೆಲ್ಪ್ ಮಾಡಬೇಡಿ, ಬರೀ ಇಲ್ಲಿಂದ ಹೇಳಿ. ಟೇಸ್ಟಿಯಾಗಿ ಮಾಡ್ತೀಯಾ ಇಲ್ವಾ ಅಂತ ನೋಡೋಣ ಸಂಜಯ್. ಲೆಟ್ಸ್ ಗೋ. ಫೈನಲಿ ನಮಗೆ ಅಂತ ಅಡುಗೆ ಮಾಡಿ ಕೊಡ್ತಾನೆ, ಬಟ್ ಅವ್ನು ತಿನ್ನಲ್ಲ ಅಂತ ಶಪಥ ಮಾಡಿದ್ದಾನೆ. ಅದು ನನಗೆ ಗೊತ್ತಿರೋದು. ಎಂತಕ್ಕೆ ಬರೋ ಇದಕ್ಕೆ ಹಾಕಿದ್ದು? ಅದು ಬಾಡಿಗೆ ಮೆಣಸು. ಬಾಡಿಗೆ ಮೆಣಸಲ್ಲ. ಫುಲ್ ನೈಸ್ ಆಗ್ಬೇಕು ಬ್ರೋ, ನೈಸ್ ಆಗ್ಬೇಕು. ಇವ್ರು ಎಷ್ಟು ಸಲ ಅದು ಇದನ್ನ ಮಾಡೋದು ಬೆಟರ್ ಬ್ರೋ. ಆದ್ರೂ ಬಿಟ್ಟು ಕೊಡೋದಿಲ್ಲ ಅವರು. ಮೋಸ ಬಿಟ್ಕೊಡೋಣ ಅನ್ಕೊಂಡೆ. ಬೇಡ ನೈಟ್ ಪಾರ್ಟಿ ಮಾಡ್ತಾರೆ ನೋಡಿ. ನೈಟ್ ಮಾಡೋಣ ಅಂತೆ. ಡಯಟ್ ಪಾರ್ಟಿ ನೈಟ್ ಅಲ್ಲ ಇದು. ಮೇಲಿರೋ ಜೋರ್ ಸಾಯ್ತಾರ ಹಂಗೆ. ಅಯ್ಯೋ ಕರ ಹಾಳಾಗೋಗ್ರಿ, ನಾನ್ ಚೆನ್ನಾಗಿ ತಿಂತಾನೆ ಇರ್ತೀನಿ ಅಂತ ಜೀವನ. ಒಂದು ತಿನ್ಸಾಯಿ ಇಲ್ಲ, ಚೆನ್ನಾಗಿ ತಿನ್ಸಾಯಿ. ನಿನ್ನಿಂದ ಸಣ್ಣ ಆಗ್ತಿಲ್ಲ. ನಾನು ಆಗಕ್ ಬಿಡಲ್ಲ ಬಿಡ, ಹಂಗೆಲ್ಲ ಹೇಳ್ಬೇಡ ಕಣ, ತಪ್ಪರ್ಥ ಬರ್ತದೆ. ಇದಕ್ಕೆ ಅದಕ್ಕೆ ಹೊಡಿಯೋದು ನಿಂಗೆ. ಇವಾಗ ಮಾಡ್ತೀಯ ಅಂತ ಓದಿ ತಿನ್ನೋದು ಅದಕ್ಕೆ ಅಂತ. ಇದು ಸಾಲಲ್ವಾ? ಎಷ್ಟು ಜಾಸ್ತಿ ಆಗ್ತದೆ? ಇಲ್ಲ ಬೈ, ಮಸಾಲ ಹಾಕ್ತಾ ಇದ್ದೀನಿ. ನನ್ಗೆ ಇವಾಗಲೇ ಆಸೆ ಆಗ್ತಿದೆ ತಿನ್ನೋ ಥರ. ಏನು ಮಾಡೋದು, ಫ್ರೈ ಮಾಡಿ ತಿನ್ಬೇಕಲ್ಲ. ಇಲ್ಲಾಂದ್ರೆ ನಾನು ತಿಂತಿದ್ನಪ್ಪ, ಬರೀ ನಿಂಬೆಹಣ್ಣಿಂದ ಕೆಲಸನೇ.
ಹುಳಿಯಿಂದ ಕೆಲಸ ನಿಂದ ನಂದೇ ಕಣೋ. ಹುಳಿಯಿಂದ ಬಂದಿದ್ದಾರೆ ನಿನ್ನಿಂದ. ಆಯ್ತು ನನ್ನಿಂದಾನೇ ಬಂದಿದ್ದು. ಗೈಸ್, ಸೊ ನಾವು ಮರ್ತೇ ಹೋಗ್ಬಿಟ್ಟಿದ್ವಿ. ಮೇನ್ ಥಿಂಗ್ ಏನು ಅಂದರೆ ಇಲ್ಲಿ ಫಿಶ್ಗೆಲ್ಲ ಮಸಾಲ ಹಾಕಿಟ್ಟಿದ್ದಾರೆ ನಮ್ಮ CC ಟೀಮ್ ಅವರು ಎಲ್ಲರೂ. ಸೊ ಕತೆ ಏನು ಅಂದರೆ ನಾವು ಅಮ್ಮದು ಇವತ್ತು ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ. ಸೊ ಅದಕ್ಕೆ ನಾವು ಹೋಗ್ಬೇಕಿತ್ತು 5 ಗಂಟೆಗೆ. ನಾನು ನನ್ನ ಕೆಲಸ ಎಡಿಟಿಂಗಲ್ಲಿ ಫುಲ್ ಹೆಳ್ಳಪ್ ಆಗಿಬಿಟ್ಟಿದ್ದೆ. ಈಗ ಫೈನಲಿ ಬಂದ ಮೇಲೆ ಫ್ರೈ ಮಾಡಿ ತಿನ್ನೋಣ, ಈಗ ಹೊರಡೋಣ ಅಂತೇಳಿ ಹೊಡ್ತಾ ಇದ್ದೀವಿ. ಲೆಟ್ಸ್ ಗೋ. ಮೀನು ಮಾಡ್ತಿದ್ದವನ್ನ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಈವ್ನಿಂಗ್ ಬಂದು ತಿನ್ನೋಣ ಅಂತೇಳಿ ಮಸಾಲ ಮೀನು ಮಾಡ್ತಿದ್ದವನ್ನ ಮಸಾಲ ಹಚ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋಕ್ಕೆ ಚೆನ್ನಾಗಿ ಅಂಟ್ಲಿ ಮಸಾಲ ಅಂತ ಬಿಟ್ಟು ಬಂದಿದ್ದೀವಿ. ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅದಕ್ಕೆ ಬಾಕ್ಸಲ್ಲಿ ಎತ್ಕೊಂಡಿದ್ದೀವಿ. ಏನಂತಾರೆ ಅದಕ್ಕೆ? ಮಿಕ್ಸರ್ ತೊಗೊಂಡಿದ್ದೀವಿ, ತಿಂದ್ಬಿಟ್ಟು ತಿಂತಾ ಹೋಗೋದು. ಗೈಸ್, ಸೊ ನಮ್ಮನ್ನ ಮೀಟ್ ಮಾಡೋಕ್ಕೆ ಸ್ನೇಹ ಗುಪ್ತಾ ಅವರು ಮತ್ತು ಐಶು ಅವ್ರು ಬಂದಿದ್ದಾರೆ. ಸೊ ಥ್ಯಾಂಕ್ ಯು. ಅಲ್ಲ, ಐಶು ಅವ್ರನ್ನ ನೋಡಿ ಖುಷಿ ಆಯಿತು. ಹಾಯ್ ಐಶು ಅವರೇ, ಹಾಯ್. ಸೊ ಇನ್ನೊಬ್ಬರು ಕ್ರೀಮ್ ಆನ್ ಟಾಪ್ ಅಂತ ಇದ್ದಾರಲ್ಲ, ಅವರು ಈಗ ಎಲ್ಲ ವೀಡಿಯೋಸು 1 ಮಿಲಿಯನ್ ಇನ್ಸ್ಟಾಗ್ರಾಮಲ್ಲಿ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾರೆ. ಈಗ ಅವರ ಆ್ಯಟಿಟ್ಯೂಡೇ ಚೇಂಜ್ ಆಗಿದೆ. ಅದು ಅಲ್ಲದೆ ಯಾವುದೋ ಒಂದು ಬ್ರ್ಯಾಂಡ್ ಪ್ರಮೋಷನ್ ಬೇರೆ ಮಾಡ್ತಾ ಇರ್ತಾರೆ ಗೈಸ್. ಆ ಬ್ರ್ಯಾಂಡ್ ಪ್ರಮೋಷನ್ನು ನೀವು ನೋಡಿ ನಾವೇ ಶಾಕ್ ಆಗಿದ್ದೀವಿ. ಅದನ್ನ ಇಟ್ಕೊಂಡು ನಮ್ಗೆ ಎಷ್ಟು ಹೊಟ್ಟೆ ಓಡಿಸಿದ್ರು ಗೊತ್ತಾ? ಯಾವಾಗಿಂದ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್? ಅಲ್ಲ, ಹೂಸ್ ಲೈಯರ್ ಐಶು? ಹಾಂ, ಯಾವಾಗಿಂದ ಪ್ರಮೋಷನ್ಸ್ ಯಾವಾಗಿಂದ ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀರಾ ಅಂದರು. 6 ವರ್ಷ ಅಂದೆ. 1 ಇಯರ್ ಬ್ರೋ, ನೀವು ಫಸ್ಟ್ ಪ್ರಮೋಷನ್. 1 ಇಯರ್ ಬ್ರೋ, ಫಸ್ಟ್ ಪ್ರಮೋಷನ್. ಅದು ಎಷ್ಟು ಬಜೆಟ್ಟು ಹೇಳಿದ್ರೆ ನೀವು? ನಾನೇ ಕಂಗಾಲಾಗಿದ್ದೀನಿ. ನಮ್ಮ ಶಶಾಂಕ ಹೇಳ್ದಾಗ ಬಜೆಟ್ನ ಕೇಳಿದಾಗ ನಾನು ಆಮೇಲೆ ಏನು ಬ್ರ್ಯಾಂಡ್ ಬಂದು ದೊಡ್ಡ ಬ್ರ್ಯಾಂಡ್, ಅದು ತುಂಬ ದೊಡ್ಡ ಬ್ರ್ಯಾಂಡು. ನೀವೆಲ್ಲ ಆ ಬ್ರ್ಯಾಂಡ್ಗಳು ಪ್ರಮೋಟ್ ಮಾಡಿದ್ದೀರಾ ಯಾವತ್ತಾದರೂ ಅಂತ ಕೇಳ್ತಾರೆ. ಐಶು ಹೆಂಗೆ ಆ್ಯಕ್ಟ್ ಮಾಡ್ತಾರಲ್ಲ, ಏನೂ ಮಾಡೇ ಇಲ್ಲ ಅನ್ನೋ ಥರ. ಅಬ್ಬಬ್ಬಬ್ಬಬ್ಬ ಮಾಯಕ್ಕಿ, ಇನ್ಮೇಲೆ ನನ್ನ ಹತ್ರ ಮಾತಾಡೋಕೆ ಮುಂಚೆ ಯೋಚನೆ ಮಾಡಬೇಕು. ಲಾಗಲ್ಲಿ ಹೇಳ್ಬಿಡ್ತಾನೆ ಇವನು, ಹುಷಾರಾಗಿ ಮಾತಾಡಬೇಕು ಅಂತ. ಮಾತಾಡಿಲ್ವೇನ್ರಿ? ಹಾಯ್, ನೈಸ್ ಹೇರ್. ಐಶು ಹೋಲ್ಡ್ ಒಂದು ನಿಮಿಷ. ಇಲ್ಲ ನೀವು ಮಾಡಿದ್ದು ಟಚ್ ಜುವೆಲ್. ವಾವ್, ನೈಸ್ ಹೇರ್ ಸ್ಟೈಲ್. ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀರಾ? ನೈಸ್ ಹೇರ್ ಸ್ಟೈಲ್, ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀರಾ? ನೈಸ್. ನಿಮ್ದೆಲ್ಲ ಹೇಳಂಗಿಲ್ವಾ? ಶಿ ಸ್ಲ್ಯಾಪ್ಡ್ ಮೀ ಗೈಸ್. ನೈಸ್ ಹೇರ್ ಸ್ಟೈಲ್ ಗೈಸ್, ನೈಸ್ ಹೇರ್ ಸ್ಟೈಲ್. ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀರಾ? ನೈಸ್ ಹೇರ್ ಸ್ಟೈಲ್, ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀರಾ? ನೈಸ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀರಾ? ವೆರಿ ನೈಸ್. ಕಲರ್ ಮಾಡಿಸ್ತೀರಾ? You have so long hair. Wow, you have straight hair. Come here. Revenge taken, guys. ಹೇಳಿ, ಮಾತಾಡಿ. ಮಾತಾಡಿದ್ರೆ ಸೌಂಡ್ ಬರುತ್ತೆ. ಡಿಂಗ್ 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 ಡಿಂಗ್. ಮ್ಯೂಸಿಕ್ ನಿಮ್ದೆಲ್ಲ ಏನ್ ಬಡುತ್ತೆ. ಒಳ್ಳೆ ಟೀಮ್ ಸೂಪರ್, ಒಳ್ಳೆ ಟೀಮ್. ನಮ್ ಟೀಮ್ ನೋಡಿ ಅಂತ ಮಾತು ನೆಕ್ಸ್ಟ್ ಮಾತೇ ಬರ್ಬಾರ್ದು. ಬನ್ನಿ ನೆಕ್ಸ್ಟ್ ಹೇಳಿ. ನಿಮ್ದೆಲ್ಲ ಮ್ಯೂಸಿಕ್ ಬರುತ್ತೆ. ಬರ್ಲಿ. ಕರೀರಿ ನಿಮ್ಮ ಟೀಮ್ ಅವ್ರನ್ನ. ಹುಷಾರು ನಿಂದು ಕೂದಲು ಹಾಳು ಮಾಡ್ತೀನಿ ಬಾರಲ್ಲೇ. ಗೈಸ್, ನಮ್ಮದು ಇವತ್ತು ಮೆಜರ್ಮೆಂಟ್ ಇತ್ತು. ಮೆಜರ್ಮೆಂಟ್ ತೊಗೊಂಡು ಫೈನಲಿ ಹೋಗ್ತಾ ಇದ್ದೀವಿ. ನಮ್ಮದು 2-3 ಡೇಸಲ್ಲಿ ನಮ್ಮದು ಫುಲ್ ಕಂಪ್ಲೀಟ್ ಸೆಟ್ ಆಗುತ್ತೆ. ಮನೆ ವಾಪಸ್ ಟ್ರಾಫಿಕ್ಕಲ್ಲಿ ವಾಪಸ್ ಮನೆಗೆ ಬಂದಿದ್ದೀವಿ. ಈಗ ನಮ್ಮ ಫಿಶ್ದು ಕಂಟಿನ್ಯೂ ಮಾಡಿ ಫಿಶ್ ತಿನ್ನೋಣ. ನಮ್ಮ CC ಕೈಯಲ್ಲಿ ಫಿಶ್ ಮಾಡಿಸಿ ತಿಂತಾರದು ಮಜಾ ಇರುತ್ತೆ. ನಮ್ಮ CC ಮಾಡೋ ಫಿಶ್ನ ತಿನ್ನೋಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ. ಇವಾಗ ಪೂಜಾ ಅವರು ಬಂದಿದ್ದಾರೆ CC ಮಾಡೋ ಫಿಶ್ ತಿನ್ನೋಕೆ. ಸೀಮಾ ಸೋನು ಇವತ್ತು CC ಅವ್ರು ಫಿಶ್ ಮಾಡ್ತಿದ್ದಾರೆ. ರೆಡಿನಾ ತಿನ್ನೋಕೆ? ಏಕೆ ಏನಾಯ್ತು? ಬಾರ ಗಾಯ್ಸ್, ಈಗ
ಮೀನ್ನ ಫ್ರೈ ಮಾಡೋ ಟೈಮ್. ನಾನು ಇಲ್ಲೇ ಇರ್ತೀನಿ, ಯಾಕಂದ್ರೆ ಹಾಳು ಮಾಡ್ಬಿಟ್ಟ ಅಂದ್ರೆ ಹೊಟ್ಟೆ ಹೊಡೆದು ಬಿಡುತ್ತೆ. ಮಂಗಳೂರಿಂದ ಬಂದಿರೋ ಮೀನು, ಅದನ್ನ ಅವನು ಫ್ರೈ ಮಾಡಿ ನಾನು ಇವನಿಗೆ ರಿಸ್ಕ್ ತಗೊಂಡು ಕೊಟ್ಟಿದ್ದೀನಿ ಜಾಬ್ನ. ಅದಕ್ಕೆ ನಾನು ಇಲ್ಲೇ ನಿಂತಿದ್ದೀನಿ. ಅದೇನು ಮಾಡ್ತಾನೆ ನೋಡೋಣ. ಏನು ಚೈತಾ ಇದೆಯಾ? ಹಾಕು. ಏನು ಹಾಕ್ಲಿ? ನಿನ್ ಕೆಲಸ ಕಣೋ. ರೈಸ್ ಎಲ್ಲ ಬರುತ್ತಾ? ಹೌದಾ? ಮಾಡಿ ಮತ್ತೆ ರೈಸ್. ಈಗ ರೈಸ್ ಎಲ್ರಿಗೂ ಬೇಕಲ್ಲ. ಇವಾಗ ಬರಲ್ಲ, ಮಾಡ್ತಾರಲ್ಲಿ. ಚೆನ್ನಾಗಿ ಕೆಲಸ ಮಾಡಿ, ನಾವೆಲ್ಲ ಮಾಡ್ಕೋತೀವಿ. ನೀವು ಹೊರಡು ಇರೋ ಒಂದ್ ನಿಮಿಷ. ಇಲ್ಲ ಹೊರಡು, ನಾವು ತಿನ್ಕೋತೀವಿ ಮಾಡ್ಕೋತೀವಿ. ಹೊರಡು. ಎಣ್ಣೆ ಹಾಕ್ಬಿಟ್ಟು ಹೋಗ್ತೀನಿ. ಬೇಡ ನಾವು ಮಾಡ್ಕೋತೀವಿ. ಮಾಡೋ ನಿಂದೆ ಇವತ್ತೆಲ್ಲ ಇರೋದು. ನೀನೇ ಮಾಡ್ಬೇಕು ಎಲ್ರಿಗೂ ಅಡುಗೆ. ಕಳಿಸ್ತೀಯಾ ಮಾಡು ಅಂತ್ಯಾ? ಹೋಗ್ ದಯವಿಟ್ಟು ಹೋಗ್ಬಿಡು. ಅವ್ರಿಗೆ ಕಾಲಿಗೆ ಬಿದ್ಬಿಡ್ತೀನಿ. ಹೋಗು ಬೀಳು, ಹೋಗು. ಬೀಳು. ಬಗ್ಗಕ್ ಆಗ್ತಾರ ನಂಗೆ. ಕರ್ಬೇವೆಲ್ಲ ಹಾಕದ್ ಕಲ್ತಿದ್ಯಾ ಚಿನ್ನ? ಅಲ್ಲ, ನೋಡ್ತಾ ಇರೋದು. ಕೈ ತೊಳ್ದ? ಓಹೋ, ಗೊತ್ತಾಗೋದಿಲ್ಲ ಬಿಡು. ಕೈ ತಗೊಳಪ್ಪ ಬಿಟ್ಕೊಂಡು. ಓಹೋ ಹೋ 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 ಹೋ. ಚಟಾಪಟ. ನಿನಗೆ ಇವನೇ ಸರಿ, ಅವನಿಗೆ ನೀನೇ ಸರಿ. ಏನಾದರೂ 4 ಮಾತು ಹೇಳು, ಬೈ ಅವನಿಗೆ. ನಿನ್ನ ಭಾಷೆಯಲ್ಲಿ ಬೈ, ನಿನ್ನ ಭಾಷೆಯಲ್ಲಿ ಬೈ. ಮಾತು ಬಿಟ್ಬಿಟ್ಟಿದ್ದೀನಿ ಭಾಷೆ ಕೇಳಿ. ಸುಮ್ಮನೆ ದಯವಿಟ್ಟು ಅಲ್ಲ, ತವ್ವ ಇಲ್ಲಿ ಯೂಸ್ ಮಾಡಬಹುದು, ತಲೆ ಮೇಲೆ ಇಟ್ಕೊಂಡು. ಅದನ್ನ ಅವಾಗ್ಲಿಂದ ಹೇಳಿ ಗೊತ್ತೇ ಹೇಳಿ. ನಿನಗೆ ಕರ್ದಿದ್ದು ಮಾತಾಡಕ್ಕೆ, ಹಿಂಸೆ ಮಾಡಕ್ಕಲ್ಲ. ನೀನು ಅವನ್ನ ಎಲ್ಲೆಲ್ಲ ಮುಟ್ತಾ ಇದೀಯ. ಮತ್ತೆ ಮೀನ್ ಮತ್ತೆ ಮಸಾಲ ಮೊಲಾಸ್ಟ್ ಮಾಡ್ತಾವ. ಸೈಡಿಂದ ಬರ್ತೈತಲ್ಲ ಹೋಗಿ. ಅದು ಆಫ್ ಮಾಡ್ಲಾ? ಅದು ಅಂತ ತಗೈಸ್ತಿದ್ ನೋಡಿ ಹೆಂಗ್ ಬತ್ಕೊಂಡಿಲ್ಲ. ಇದು ಆಫ್ ಮಾಡ್ಬಿಡ್ಲಾ? ಬೇಡವಾ? ಕೊಡು ಪ್ಲೇಟ್ ಕೊಡಿ. ಹಾಕ್ತೀನಿ. ಥ್ಯಾಂಕ್ ಯು. ಹೋಗ್ಬಿಡ್ಲಾ ಹಿಂಗೆ? ಬನ್ನಿ ನೆಕ್ಸ್ಟ್ ಒನ್ ಮಾಡಲಿ. 3 ಹಾಕ್ಬೋದಾ? 3 ಡಿಸ್ಕೋ ಒಂದು ತಿಂದು ನೋಡ್ಬಿಡ. ನಾನು ಏನೋ ಮಸಾಲ ಕಮ್ಮಿ ಇದೆ. ಒಳ್ಳೆ ಮನಿ ತಿಂದು ನೋಡಿ ಹೆಂಗಿದೆ. ತಪ್ಪೇ ಇದೆ. ತಪ್ಪೆ ಮಾಡ್ಬಿಡ ಒಂದೇಶನು. ನಾನು ತುಂಬ ತಪ್ಪೆ ಮಾಡಿದ್ದೆ ಚಿನ್ನ. ಸರಿ ತಿನ್ನು. ತಪ್ಪೇ ಇದೆಯಾ? ಸಾಯಿಲ್ ಫಿಶ್ ತಿನ್ನಲ್ಲ. ಚೆನ್ನಾಗಿದೆ. ಹಾಂ, ಪೂಜಾ ಅವ್ರು ಹೊಡಿ ತರ್ಕೊಂಡು ಈಗಲೇ. ಈ ಪೂಜಾ ಅವ್ರು ನೀನು ಚೆನ್ನಾಗಿದ್ಯಾ ಅಂತ ಸುಮ್ಮನೆ ಹೇಳ್ತಾರಲ್ಲ ಹಂಗೆ. ಶೆಫ್ ಸೀಮಾ ಅವ್ರು ಬಂದಿದ್ದಾರೆ. ಸಂಜೆ ಅವರು ಏನು ಮಿಸ್ಟೇಕ್ ಮಾಡಿದ್ದಾರೆ ಫಿಶಲ್ಲಿ ಅಂತ ಈಗ ಆನ್ಸರ್ ಮಾಡ್ತಾರೆ. ಹೇಳಿ ಸೀಮಾ ಅವರು. ಟೇಸ್ಟ್ ನಾನು ಹೇಳ್ತೀನಿ. ಉಪ್ಪು ಕಮ್ಮಿ ಇದೆ, ಖಾರ ಇಲ್ಲ, ಟೇಸ್ಟೇ ಇಲ್ಲ. ಏನು ಕಮ್ಮಿ ಇರ್ಬೋದು? 2 hours ಫ್ರಿಜ್ಜಲ್ಲಿ ಇತ್ತು. ಹೆಂಗೆ ವ್ರಾಪ್ ಮಾಡಿ ಓಪನ್ ಇತ್ತು. ಓಪನ್ ಯಾವತ್ತು ಏನೇ ಇದ್ರೂ ಓಪನ್ ಇಡಬಾರ್ದು, ವ್ರಾಪ್ ಮಾಡಿ ಇಡಬೇಕು. ಇಟ್ಟಿದ್ರೆ ಹಾಳು ಹೆಂಗಾಗುತ್ತೆ ಸಂಜೆ? ಹಾಳಾಗಿದ್ರೆ ಮಾಡಕ್ ಬಂದಿಲ್ಲ ಮಾಡಲ್ಲ ಅಂತ ಹೇಳ್ಬೇಕು. ಬಂದಿರೋ ಮಂಗಳೂರು ಮೀನ್ನ ಹಾಳು ಮಾಡೋದಲ್ಲ. ಗೊತ್ತಿಲ್ಲ ಅಂದ್ರೆ ಏನಕ್ಕಪ್ಪ ಬರ್ತೀಯಾ? ಬಂದವರಲ್ಲ ಅವ್ನ ಕಡೆನೆ ಹೋಗ್ಬಿಟ್ಟು. ನಾನೇನು ನಮ್ ಕಡೆ ಕಣೋ ಟೀಮು. ಏನ್ ಇವಾಗ ನೇಹ ಅವ್ರ ಜೊತೆ ನಿಂತಾಗ ಟೀಮು ಅಂತೀಯ? ಸರಿ ಮಾಡು. ಬೇಜಾರಾಗ್ಬೇಕು. ನೀನು ಹಾಳು ಮಾಡಿದ್ಮೇಲೆ ಸರಿ ಓಡುವುದು. ಬೇಜಾರ್ ಮಾಡ್ಕೋಬೇಕು ಅಂತ ಬೈತಾ ಇರೋದು. ಹಾಳಾದ್ಮೇಲೆ ಸರಿ ಮಾಡ್ಬೋದು, ಅದ್ ಮಾಡಕ್ ಗೊತ್ತಿರ್ಬೇಕಷ್ಟೇ ಅಲ್ವಾ ಜಾತ್ರೆ? ಅದಕ್ಕೆ ನೀನಿರೋ ಸೋನು. ಅದಕ್ಕೆ ನಿನ್ನ ಕರೆದಿದ್ದು. ಹ್ಞೂ ಸರಿ ಮಚ್ಚ. ಮೇನ್ ಇಲ್ಲಿ ತೆಗೆದ್ರೆ ಸಾಕು ಚಿನ್ನ. ಅಲ್ಲ ಪೂಜಾ ಅವ್ರೆ, ನಿಮ್ಗೇನ್ ಅನ್ಸುತ್ತೆ? ಡೋಂಟ್ ಯು ಡಿಸರ್ವ್ ಬೆಟರ್? ಚಾ ಅವ್ರು ನಗಬಾರ್ದಿತ್ತು. ಚಾ ಇಲ್ಲ ಅಂದಿದ್ರು. ಇಲ್ಲ ಕ್ವೆಶ್ಚನ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದಕ್ಕೆ ನಗ್ತಾ ಇದ್ದೀನಿ. ಇದು ಮಾಡಿ ತಪ್ಪು ಅಗಾಡಿದ್ದು. ಡೋಂಟ್ ಯು ಡಿಸರ್ವ್ ಬೆಟರ್? ಇದು ಹೂ ಅಂತ ಹೂ ಮಾಡಿಸಿ ಇಷ್ಟು ಡೌಟ್ ಅಲ್ಲಿ ಹೇಳ್ತಾ ಇದ್ದಾರೆ ನೀನು. ಕಾನ್ಫಿಡೆಂಟ್ ಅದಕ್ಕೆ ಕೇಳಿ ಒಂದೇ ಒಂದು ಮಾತಿಗೆ. ಐ ಡಿಸರ್ವ್ ಯು, ನಾಟ್ ಇದು ಅಷ್ಟೇ ಡೌಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ಎಲ್ಲಿ ಚೇಂಜ್ ಮಾಡ್ಬಿಟ್ಟು ಚಂದ್ರ. ನೋ ಎಸ್ ಪಾಪ ನಮ್ಗೆ ಮಂಗಳೂರಿಂದ ಮೀನ್ ಕೊಟ್ಟು ಅವರೇ ಫ್ರೈ ಮಾಡ್ಕೊಡ್ತಿದ್ದಾರೆ ಪಾಪ. ಹೋಗ್ತಾ ಕಣೋ. ನೀನೇನು ನೇಹಾ ಟೀಮ್ಗೆ ಹೋಗಲ್ವಾ? ಫೋನ್ ಹಾಕ್ಲಿ ಹಾಕು. ಎದುರಿಸ್ತಾ ಯಾಕು? ನಿನ್ ಟೀಮ್ ಅವ್ರಿಗೆ ಹೇಳು.
ಬೇಡ ಕೆಲಸದಲ್ಲಿ ಇರ್ತಾರೆ. ನಮ್ಮ ಟೀಮ್ ಅವರೆಲ್ಲ ಕೆಲಸದಲ್ಲಿ ಬಿಸಿ ಇರ್ತಾರೆ ಗೈಸ್. ಹಂಗಂದ್ರೆ ಪೂಜಾ ಅವ್ರು ಫ್ರೀ ಇದಾರೆ ಅಂತನಾ? ಹಿಂಗೆಲ್ಲ ಫ್ರೀ ಇರಲ್ಲ. ಪೂಜಾ ಅವ್ರು ಏನಿದು ಹಿಂಗೆಲ್ಲ ಫ್ರೀ ಇರಲ್ಲ. ನಾಳೆಯಿಂದ ಪಿಕ್ ಮಾಡಕ್ ಬಂದ್ರೆ ನಿಮ್ಮ ಟೀಮಲ್ಲಿ ಕಾಲ್ ಹಾಕ್ತೀನಿ. ಎಷ್ಟೇ ಬಿಸಿ ಇದ್ರು ಫೋನ್ ಎತ್ತಬೇಕು ಮಗ. ಹಲೋ ನೇರ ಕೆಲಸದಲ್ಲಿ ಇದ್ದೀರಾ? ಓಕೆ ಆಯ್ತು. ಹಲೋ ನೀನೇ ಹೇಳ್ಬಾರ್ದು. ರೇ ಟೀಮು ಅಂತ ಎಗರಾಡ್ತಿರಲ್ರಿ. ಇವಾಗ ಮಾತಾಡ್ರಿ ರೇ. ನಿಮ್ ಟೀಮ್ ಅವ್ನ ಹಾಕೊಂಡಿದೀವಿ ಇಲ್ಲಿ. ಅವರೇ ಎಲ್ಲರೂ ಹಾಕೊಂಡ್ಬಿಟ್ಟಿದ್ದಾರೆ. ಅವರೇ ನನ್ನ ಗರ್ಲ್ ಫ್ರೆಂಡ್ ಸಹ ಇವರು ಅವ್ರ ಕಡೆ ಬಂದ್ಬಿಟ್ಟಿದ್ದಾರೆ. ಟೀಮ್ ಅಲ್ಲ ಅನ್ಸ್ತಾ ಇವತ್ತು. ಥ್ಯಾಂಕ್ಸ್ ನೇಹ ಅವರೇ. ಅವ್ರ ಟೀಮ್ ಅಲ್ವಂತೆ ನೇಹ. ಬನ್ನಿ ಇವತ್ತು ಮಾತ್ರ ಇವತ್ತು ಮಾತ್ರ. ಇದು ಬೆಟರ್ ಇದೆ ಅದಕ್ಕಿಂತ ಬೆಟರ್. ನೋಡಿ ನೀವು ಸ್ವಲ್ಪ ತಿನ್ ನೋಡಿ. ಓಕೆ ವೆಜಿಟೇರಿಯನ್ ನೀವು? ಮುಳ್ಳಿ ಅಲ್ವಾ? ಹಿಂಗಿದೆ ಚೆನ್ನಾಗಿದೆ ಗೈಸ್. ಅವ್ನು ಹಾಳು ಮಾಡಿದ್ದ ಪಾಪ. ಅವರಿಬ್ರು ಸರಿ ಮಾಡಿದ್ರು. ಚಂದ್ರ ಬೇಡ ಅಂತ ನೆನ್ಸಿದ್ದು. ಬೇಡ ಚಂದ್ರ. ಚೆನ್ನಾಗಿದೆಲ್ಲ ಈಗ? ಏನಾಯ್ತು ನಮ್ಮ ಅಕ್ಕಂಗೆ? ಏನಾಯ್ತು ಏನಾಯ್ತು? ಏನ್ ತಿನ್ಸ್ದು? ಕೋಕ್ ಕೊಡ್ರಿ ಕೋಕ್. ಐಸ್ ಕ್ರೀಮ್ ಕೊಡ್ರಿ ಐಸ್ ಕ್ರೀಮ್. ಸೋನು ಐಸ್ ಕ್ರೀಮ್ ತಿನ್ನ. ಐಸ್ ಕ್ರೀಮ್ ಸ್ಪೂನ್ ಕೊಡ್ರಿ. ಸ್ಪೂನು ತಗೋ. ಕಮ್ಮಿ ಆಯ್ತು ಬಿಡಿ ಪೂಜಾರ. ಬಿಡಿ ಎಫರ್ಟ್ ಜಾಸ್ತಿ ಹಾಕ್ಬಿಡಿ ಬಿಡಿ. ಅವಳಿಗೆ ಅಷ್ಟೆಲ್ಲ ಎಫರ್ಟ್ಸ್ ಬೇಡ. ನಂದು ನೋಡ್ಕೋತೀನಿ. ರೈಸ್ ಹಾಕೊಂಡು ತಿಂತೀನಿ. ಯೂಶಲಾಗಿ ನಾನು ಹಿಂಗೆ ಮಾಡಲ್ಲ, ಬಟ್ ಇವತ್ತು ಹಂಗೆ ಮಾಡ್ತಾ ಇದ್ದೀನಿ ಗೈಸ್. ನಾನು ಸೆಲ್ಫಿಶ್ ಆಗ್ತೀನಿ ಇವತ್ತು. ಬನ್ನಿ ಗೈಸ್. ನಮ್ಮ ಅಕ್ಕನ್ನ ಅಳಿಸ್ಬಿಟ್ಟ ಗಾಯ್ಸ್. ನಮ್ಮ ಅಕ್ಕನ್ನ ಅಳಿಸ್ಬಿಟ್ಟ. ಸೋನು ರೈಸ್ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದೆ. ಕಾರಲ್ಲಿ ತಿಂದಿದ್ದು ಇಷ್ಟು ರೈಸ್ ಅಷ್ಟೇ. ಎಷ್ಟು ಸುತ್ತದೆ ಗೊತ್ತಾ ಬೈ ಇವ್ರಿಗೆ. ನೋಡಿ ಒಂದು ಮೀನ್ ಪೀಸು ಡಿಸ್ಕೋ ಮೀನ್, ಇನ್ನೊಂದು ಅರ್ಧ ಡಿಸ್ಕೋ ಮೀನ್, ಇನ್ನೊಂದು ಚಿಕ್ಕ ಡಿಸ್ಕೋ ಮೀನ್ ಸಂಜಯ್ ಥರ ಹಾಕೊಂಡು ಸ್ವಲ್ಪ ರೈಸ್ ಹಾಕೊಂಡು ತಿನ್ನೋಣ. ರೈಸ್ ಎಲ್ಲಿದೆ ಸಂಜಯ್? ರೈಸ್ ಮೀನ್ ಸಾರು ಮಾಡಿದ್ದಾರೆ. ಬಾಂಗ್ಡಾ ಪುಳಿ ಮುಂಚಿ ಮಾಡಿದ್ದಾರೆ. ಹುಳಿ ಅಂದ್ರೆ ಹುಳಿನಾ? ಅಯ್ಯೋ ಹುಳಿ ತಿನ್ನಲ್ಲ ನಾನು. ಸಾಕು ಹುಳಿ ಬೇಡ, ಬರೀ ಪೀಸ್ ಹಾಕು ಗೈಸ್. ಬನ್ನಿ ಬಾಂಗ್ಡಾ ಪುಳಿ ಮುಂಚಿ ಮತ್ತೆ ಇದೇನಿದು ಫಿಶ್ ಡಿಸ್ಕೋ ಫಿಶ್ ಪುಳಿ ಮುಂಚಿ ಪುಳಿ ಮುಂಜಿ. ಮುಂಚೆ ಅಲ್ಲದು ಮುಂಚಿ. ಹುಳಿ ಮತ್ತೆ ಅದೇ ತಾನೆ. ಹುಳಿ ಮತ್ತೆ ಹುಳಿ ಮತ್ತೆ ಓ ಆಲ್ರೆಡಿ ಬಂದ್ಬಿಟ್ಟಾರೆ ಆಡಿಯನ್ಸ್. ಏನು ಫುಲ್ ಮೀನ್ ಎತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅಯ್ಯೋ ನಾನ್ ತಿನ್ನೋದನ್ನ 10 ಜನ ನೋಡ್ತಾವ್ರೆ ಗೈಸ್. ಹೆಂಗ್ ತಿನ್ನೋದ್ ನಾನು? ಹಂಗಲ್ಲ. ಎಲ್ಲರ ಜೊತೆ ತಿನ್ಬೇಕು. ಹೊಟ್ಟೆ ಹಸಿತಿದೆ. ಹತ್ವಾಗ್ತಿದೆ ಕಣೋ. ಏನು ತಿಂದಿಲ್ವಾ ಬೆಳಗಿಂದ? ಮಣ್ಣು ನಾನು ಏನು ತಿಂದಿಲ್ಲ. ಮಣ್ಣು ತಿಂತ ಮೀನು ಮತ್ತೆ ಹೋಗ ಆ ಕಡೆ. ತಿನ್ನಕ್ಕಾಗ್ತಿಲ್ಲ. ಏನಾಯ್ತು ನಿನಗೆ? ನಾಲ್ಕಿದೆ ಆ ಕಡೆ ತಿರ್ಕೊಂಡ್ಬಿಟ್ರು ಅವರು. 5 ಜನ ಬರ್ಬೇಕಪ್ಪ. ನೋಡಿ ಫ್ರೈ ಮಾಡಿದ್ರೆ ಬೆಸ್ಟ್. ಡೀಪ್ ಫ್ರೈ ಚಂದ ಸಾಂಗ್ ಬೇಕು. ಅಣ್ಣ ಹಾಕೊಳೋ ನೀ ಅಣ್ಣ ಕೊಡೋ ಸಾಂಗ್. ಅನ್ನ ಕೊಡು. ಹಿಂಗೆಲ್ಲ ಮಾಡ್ದಾಗ ಬರಲ್ಲ. ಮೀನಿಗೆ ತೋರಿಸ್ತಾ ಇದ್ದೀರಾ? ಮೀನ್ ಮಾತಾಡಲ್ಲ ಜೊತೆ. ಅದಕ್ಕೆ ಹಂಗೆ ಆಗ್ಬೇಕು. ಇವಾಗ ನಿನಗೆ ಅನ್ನ ಕೊಡ್ತೇವ ನೋಡು. ಫಿಶ್ ನೆಕ್ಸ್ಟ್ ಫಿಶ್ ನಿನಗೆ ಬರುತ್ತಾ ಕನ್ಸಲ್ಟ್ ಮಾಡಿಕೊಡ್ತೀನಿ. ಚೆಫ್ ಅಲ್ಲ ಅದು. ನಿನಗೆ ಒಂದು ಫಿಶ್ ಬರಲ್ಲ ಸಂಜು. ಇಲ್ಲಿಂದ ಅದು ಹೋದ್ರೆ ಅದು ಇವ್ರಿಗೆಲ್ಲ ಬಿಟ್ರೆ ನಿನಗ್ ಮಾತ್ರ ಬರಲ್ಲ. ಕಾಲ್ಗಾದ್ರೂ ಬಿಡು, ಇನ್ನೊಂದಾದ್ರೂ ಬಿಡು.
ಈಗಲೂ ಟೈಮ್ ಇದೆ ಹೇಳಿ. ಚೇಂಜಾಗಿ ಐತಲ್ಲೇ ಇಲ್ಲೊಂದು ರಾಣಿ ಅಲ್ಲೊಂದು ರಾಣಿ ಇಲ್ಲೊಂದು ರಾಣಿ ಮೂರು ಆಡಿ. ಯಾರು ನೀನಾ? ಮೂರನೇದು ಯಾವ್ದು ಶಾ? ಸ್ನ್ಯಾಪ್ಚಾಟಾ? ಯಾರಾದರೇನು ವಿಧಿಯ ಕೈ. ಮೂರನೇದು ಯಾವ್ದು ಶಾ? ಸ್ನ್ಯಾಪ್ಚಾಟಾ? ಸ್ನ್ಯಾಪ್ಚಾಟ್ ಅಲ್ಲಿ ರಾಣೀಸ್. ರಾಣಿ ನಿನ್ನ ಕೈ ಹಿಡಿದು ABCD ಬರೆಸುವೆ. ಮಾತಾಡಕ್ಕೆ ಆಗ್ತಲ್ಲ ಪಾಪ. ಹೆಡ್ಲೈಟ್ ಇರಲ್ವಂತೆ ಸ್ಕೇಟಿಂಗ್ ಅಲ್ಲಿ. ಎಲ್ಲ ಇರುತ್ತೆ, ಬ್ರೇಕು ಇರುತ್ತೆ. ಬ್ರೇಕ್ ಇರಲ್ವಾ? ನೋಡ ಎಂತ ಸ್ಕೇಟಿಂಗ್. ನಾವೇ ಬ್ರೇಕ್ ಹಾಕ್ಬೇಕು. ಸ್ಟ್ಯಾಂಡ್ ಇರಲ್ವಾ? ಸೀಟ್ ಇರುತ್ತೆ ಕಣೋ. ಆಯ್ತು, ಡೀಸೆಲ್ ಹಾಕ್ಸ್ಬೋತಾನೆ. ಏನೋ ಹೇಳಿದ್ದೀರೋ. ಇಲ್ಲ ಪೆಟ್ರೋಲ್ ಹಾಕ್ಬೇಕು. ಬ್ರೇಕ್ ಹೆಂಗ್ ಹಾಕೋದಕ್ಕ? ಏನದೇನು ಎಲೆಕ್ಟ್ರಿಕ್ ಸೌಂಡೇ ಇಲ್ಲ. ಬ್ರೇಕ್ ಹಾಕಿ ಬ್ರೇಕ್ ಹಾಕು. ಕಣೋ, ಅದು ಸ್ಕೇಟಿಂಗ್ ಹಿಂಗ್ ಇರುತ್ತಲ್ವಾ? ಓ, ಹಿಂಗ್ ನಿಲ್ಸೋದಾ? ಇದು ಹಿಂಗ್ ತುದಿಯಲ್ಲಿ ನಿಲ್ಸೋದು. ಹಿಂದೆ ಪ್ರೆಸ್ ಮಾಡ್ಬೇಕಲ್ಲ. ಏನ್ನ? ಎಷ್ಟು ಕೊಟ್ಟಿದ್ರೆ ಪೇಮೆಂಟ್? ಎಷ್ಟು ಕಲಿಯಕ್ಕೆ ಎಷ್ಟು? 3,000ನ? ಈ ಬ್ರೇಕ್ ಹಾಕಕ್ 3,000 ಕೊಟ್ರ? One week. Full ಕಲ್ತ್ಬಿಟ್ರಾ? ಬೇಸಿಕ್. ವರ್ಕ್ಶಾಪ್ ತರ. ಟೇಸ್ಟ್ ಇದೆ ಇದು ಗೈಸ್, ಇದು ಟೇಸ್ಟಿ ಬಂದಿದೆ ಸಖತ್ತು. ಮಸ್ತ್ ಮಲೈಕ. ಅದೇ ಗೈಸ್, ಹೆಣ್ಮಕ್ಳೆ ಕುಕ್ಕಿಂಗ್ ಅಲ್ಲಿ ಕ್ರೇಜಿ. ನಮ್ಮ ಅಕ್ಕ ಮತ್ತೆ ಅವರು, ನಿಮ್ಮ ಹೆಸರು ಮರ್ತ್ಬಿಟ್ಟೆ. ವಿದ್ಯಾ ಅವರು ಕ್ರೇಜಿಯಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಕಣ್ಣಾಕಿದ್ದೆ ಚಿನ್ನ. ಹೆಣ್ಣೆ ಇಲ್ಲ ಎಣ್ಣೆ ಇಲ್ವಾ? ಏನ್ ಮನೀಶ್? ಹೆಣ್ಣಿಲ್ಲ ಇದು ಎಣ್ಣೆ ಉತ್ತರ ಇಲ್ಲ. ಇಲ್ಲ. ಉತ್ತರ ಅಲ್ಲ, ದಕ್ಷಿಣ. ಏಯ್, ನೀನೇನಿಕೋ ತಿಂದಿದ್ಯಾ? ರೈಸ್ ನಮ್ಮ ಅಕ್ಕ ಮಾಡಿ ಟೇಸ್ಟ್ ನೋಡಿ. ಇದು ಟೇಸ್ಟ್ ಇದೆ. ಸೂಪರ್. ಈ ತರ ಸೂಪರ್ ಸೊನ್ನು. ಶೇಡಿಂಗ್ ಕಲ್ತಿದ್ದಕ್ಕೆ ಒಳ್ಳೇದಾಯ್ತು. ಹೌದು. ಚೆನ್ನಾಗಿ ಮಾಡಿದ್ದೆ. ಮೀನ್ ಮಾಡೋದು ಹೇಳ್ಕೊಡ್ರ. ಏನೆಲ್ಲ ಮಾಡಿದ್ದು ನಾನು ಹಾ, ಚೆನ್ನಾಗಿಲ್ಲ. ಹೌದಾ? ಚೆನ್ನಾಗಿತ್ತು ಮನೀಶ್ ಅದು. ಚೆನ್ನಾಗಿಲ್ಲ ಅಂದ್ಮೇಲೆ ಅದೇನಕ್ಕೆ ಚೆನ್ನಾಗಿಲ್ಲ ನೋಡ್ಬೇಕು. ನಾವು ನೋಡ್ಬಿಡ್ಬೇಕಲ್ವಾ? ರೈಸ್ ಎತ್ತದು. ನನ್ನ ಲೈಫಲ್ಲಿ ಯಾವುದಕ್ಕೂ ಬೇಜಾರಾಗಿಲ್ಲ. ಒಂದು ನಿಮಿಷ ಮನೀಶ್. ಮನೀಶ್ ಒಂದು ಇಲ್ಲ, ಪಾಪ ತಿನ್ನೋದಿಲ್ಲ ಮನೀಶ್ಗೆ. ಮನೀಶು ದೊಡ್ಡ ಮೀನ್ ಹಾಕೊಂಡವ್ರೆ. ಮೇಲ್ಗಡೆದೆಲ್ಲ ಎತ್ಬಿಟ್ಟಿದ್ವಿ ನಾನು ಸಂಜೆ. ಮೇಲ್ಗಡೆ ಎರಡು ಸೇರಿ ಒಂದಾಗಿದೆ ಅದು. ಪೂಜಾ ಅವ್ರು ಸಂಜೆ ಅವ್ರಿಗೊಂದು ಪೀಸ್ ಸಿಕ್ತು ತೋರ್ಸು. ಬಿಡಲೇಬೇಡಿ ಅವ್ರನ್ನ ನಿಲ್ಸಿ. ಸಂಜೆ ಅವ್ರಿಗೊಂದು ಪೀಸ್ ಸಿಕ್ಕಿದೆ, ಟ್ರೈ ಮಾಡೋಣ. ಬಿಸಿ ಇದೆ, ಒಂದು ನಿಮಿಷ ಇಲ್ಲೇ ಇರ್ಲಿ ಅವರು. ಪೂಜಾ ಅವರೆಲ್ಲ ಓಡೋಕೆ ಟ್ರೈ ಮಾಡ್ತವ್ರೆ, ಬಿಡಂಗಿಲ್ಲ. ಹಾಕೊಳೆ ಇಲ್ಲೇ ಇರ್ಬೇಕು. ಪೂಜೆ ಚೆನ್ನಾಗಿದೆ. ಅప్పుడు ಹೋಗೋ, ಟ್ರೈ ಮಾಡೋಣ. ಹೋಗೋ ಸಾಕು ಹೋಗೋ. ಒಂದು ನಾನು ತಿನ್ಬಿಡ್ತೀನಿ. ಹೋಗೋ ಬನ್ನಿ ಪೂಜಾ ನೋಡೋಣ. ಹೋಗಿ ಪೂಜಾ ಅವ್ರು ಸಾಕು. ಡಿಫ್ರೆಂಟ್ ಇದೆಯಾ ಟೇಸ್ಟ್? ಚಂದ್ರಾಗ ಯಾರೋ ರೋಸ್ಟ್ ಮಾಡೋರು ಇವತ್ತು. ಯಾಕೆ ಯಾಕೆ ಒಂದು ಚಂದ್ರ ಇರಿ, ಅನ್ನ ಸಾಂಬಾರ್ ಇದೆ. ಯಾಕೆ? ಹೌದಾ? ನಾವಲ್ಲ ಅದೇ ಕೆಲಸದಲ್ಲೇ ಇರ್ತಾನ ಅವನು. ಅಲ್ಲ, ಪೂಜಾ ಮಂಡಿಗಳಲ್ಲೇ ನಡ್ಕೊಂಡ್ ಬಂದ್ಬಿಟ್ಲು ಅಂತ ಅವತ್ತು. ಅಲ್ವಾ? ಕೊಡ್ಬೇಡ ಮೇಲೆ. ಆದ್ರೂ ಪೂಜಾ ಹಂಚ್ ತಿಂತಿದ್ದೀರಾ. ನೀನ್ ಎಷ್ಟ್ ಬೇಕು ಅಷ್ಟು ತಿನ್ಬಿಟ್ಟು ವಿಷ ಹಾಕೊಂಬಂಗ್ ಕೊಟ್ಬಿಡು. ಗೈಸ್, ನಮ್ಮ ಮನೆ ಆಚೆ ನಿಂತಿರೋ ಗಾಡಿಗಳು ನೋಡಿ ಗೈಸ್, ಅಲ್ಲಿ ಸೇಲಿಗೆ ನಿಲ್ಸಿರೋ ತರ ಇದೆ ಒಂದೊಂದು. ಮಕ್ಕ ಈ ತರ ಮೊಸರನ್ನ ತಿನ್ನೋ ಗತಿ ಬರುತ್ತೆ ಅಂತ ಅನ್ಕೊಂಡಿರಲ್ಲ ನಾನು. ಸ್ವಲ್ಪ ಐಸ್ ಕ್ರೀಮ್ ಹಾಕಲ್ಲ ಅದ್ರ ಮೇಲೆ. ಮೊಸರನ್ನ ಏನಾದ್ರು ಸ್ಪೆಷಲ್ ಮಾಡ್ಬೋದಾ? ಸ್ಕೇಟಿಂಗ್ ಅಲ್ಲಿ ಕಲ್ತಿಲ್ವಾ ಇದು? ಸ್ಕೇಟಿಂಗ್ ಅಲ್ಲಿ ಮೊಸರನ್ನ ಸ್ಪೆಷಲ್ ಮಾಡೋದು ಕಲ್ಸಿಲ್ಲ ನೋಡೋ ಅವ್ರಿಗೆ. ಮೊಸರನ್ನ ಬೇರೆ ಕಡೆ ಹೋಗ್ಬೇಕಿದ್ ನೀವು. ಕಲ್ತಿರೋರು ಸ್ಕೇಟಿಂಗ್ ಮಾಡ್ಕೊಂಡು ಮೊಸರನ್ನ ತಿನ್ನಕ್ ಬರುತ್ತಾ? ಹಾ, ಸ್ಕೇಟಿಂಗ್ ಮಾಡ್ಕೊಂಡೆ ಮೊಸರನ್ನ. ಹೂ ಅಂತಾರೆ, ಸುಮ್ನಿರಲ್ಲ. ಪೂಜಾ ಅವ್ರು ಈ ಮೀನಲ್ಲಿ ಮಾಂಸ ಇತ್ತು ಅನ್ನೋ ತರ ಒಂದು ಪ್ರೂಫ್ ಬಿಟ್ಟಿಲ್ಲ. ಓಹೋ, ಇವ್ರ ಅಣ್ಣ ಏನೋ ಏನೋ ಏನಲ್ಲೇ ಎಲ್ಲ ಮಾಂಸ ಎಲ್ಲೋ. ಮನೀಶ್ ಈಗ ಹಿಂದೆಗಡೆ ಈಗ ತಿರ್ಸಿದ್ದಾರೆ. ಸಂಜೆ ಕೈ ಹಾಕಿ ಹೇಳ್ತೀನಿ ಇಲ್ವಾ? ಬಾ ಇಲ್ಲಿ ಈಗ ಆಯ್ತು. ಈಗ ಎಲ್ರಿಗೂ ನಾನು ಮಾಡ್ಕೊಡ್ತಾ ಇದ್ದೀನಿ. ಒಂದು 4-5 ಪೀಸ್ ಮಿಕ್ಕಿದೆ, ಅದು ನಾನು ಟ್ರೈ ಮಾಡ್ತೀನಿ. ಅಮೀರ್ ಮಾಡ್ತಿರೋದಂದ್ರೆ ನಾನು ಇವ್ರ ಬಾಯಲ್ಲೇ ಕೇಳಿ.
ಏನಂದ ಅವನು? ಹೋಗು ಆ ಫಿಶ್ ತಗೊಂಡ್ ಬಾ ಹಾಕ್ಸ್ಕೊಂಡ್ ಬಾ ಅಂದ್ರೆ ಸಮೀರ್ ಮಾಡ್ತಿರೋದು ಓಡು ಓಡು ಅಂದ್ರೆ ಇಲ್ಲ ನಂಗೆ ಬೇಡ ಅವ್ನು ಮಾಡಿದ್ರೆ ತಿನ್ನೋದೇ ಇಲ್ಲ ನಾನು. ಒಂದು ಪೀಸ್ ಕೊಡ್ತೀವಿ. ಅಲ್ಲ, ಒಂದು ಪೀಸ್ ತಿಂದ ಅಂದ್ರೆ ಬಾಯಿ ಕೈ ಹಾಕ್ಬಿಡಿ ನೀವು. ಬನ್ನಿ ಚಂದ್ರ ಅವರೇ. ಹಾ ಚಂದ್ರ ದೊಡ್ಡ ಪೀಸ್. ತಾಳ್ಮೆಯಿಂದ ಕಾದಿದ್ದಕ್ಕೆ ಚಂದ್ರಾಗೆ ದೊಡ್ಡ ಪೀಸ್ ಸಿಕ್ಕಿದೆ. ಹಾಂ ಇಲ್ಲ ಅವ್ರು ಒಂದೇ ಚಂದ್ರ. ಪೂಜಾ ಅವ್ರು ಏನು ಕಾಯ್ತಿದ್ದಾರೆ ಏನಂತ ಅರ್ಥ ಆಗ್ತಿಲ್ಲ. ವೆರಿ ಗುಡ್. ನಿಮ್ಮ ಬಾಯ್ ಫ್ರೆಂಡ್ ಅಷ್ಟು ಮಾತಾಡಿದ್ಮೇಲೆ ನಿಮ್ಗೆ ಕೊಡ್ತೀನಿ ಅನ್ಕೊಂಡಿದ್ದೀರಾ? ನೀವು ನನ್ನ ಟೀಮ್ ಅಲ್ಲ. ಆ ಮುಳ್ಳನ್ನ ಹಾಕ್ಬಿಡಿ, ಪ್ಲೇಟ್ ತೊಗೊಂಬನ್ನಿ. ಹಿಡಿಯೋ ಕೈ ಹಿಡಿಯೋ. ನನ್ನ ಮಗನೇ ತಿಂದೆ ನೀನಲ್ಲಿ. ಸಾಯಿಸ್ಬಿಡು ಅವ್ನು ತಿಂದ್ರೆ ಅವನು. ನಾನು ಮಾಡೋ ಮೀನಿಗೆ ಬೈಕೋತವನೆ ಗೈಸ್ ಅವ್ನು ಸಂಜಯ್. ಅವನಿಗಿಂತ ಚೆನ್ನಾಗಿ ಮಾಡ್ತಾ ಇದ್ದೀನಿ ಇದು ಮಾಡ್ತೀನಿ ನೋಡಿ ಹೆಂಗೆ ಮಸಾಲ ಮಾಡ್ತೀನಿ. ತಿಂದೋರು ನಾಳೆ ಎದಳ್ಬಾರ್ದು ಗೈಸ್. ನಾನು ಮಾಡ್ಬೇಕಾದ್ರೆ ನಮ್ಮ ಬಂದು ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಪ್ಲೀಸ್ ರಿಯಾನ್ ಅವರೇ ಪ್ಲೀಸ್, ನಾನು ನೋಡ್ಕೋತೀನಿ. ಕಷ್ಟ ಇದೆ ಗೈಸ್ ಈ ಅಡುಗೆ ಎಲ್ಲ ನಿಂತ್ಕೊಂಡಿರೋದು. ಇರೋದು 2 ಮೀನು, ಅವರೊಬ್ರು ಇವರೊಬ್ರು ಇದ್ದಾರೆ. ಆಗ್ಲಿಂದಾನೇ ಬಂದಿದ್ರೆ ಸರಿಯಾಗಿ ತಿನ್ನೋದು ಇಷ್ಟ. ಯಾರು ಅವನ್ಗ ಕರ್ಕೊಂಬ, ಇಲ್ಲಿ ಇಡ್ತೀನಿ ಅವನಿಗೆ ಕೊಡ್ತೀನಿ, ಕರ್ಕೊಂಬ ತಗೋಬಾರೋ ಗೈಸ್. ಇದಕ್ಕೆ ಸಕ್ಕದಾಗಿ ಬಂದಿದೆ. ಇದನ್ನ ತಿಂದವರು ಲಕ್ಕಿ ಅಂತ ಅನ್ಕೊಡಿ. ಸರಿಯಾಗಿದೆ ಈ ಪೀಸ್ ಮಾತ್ರ. ಅಂದ್ರೆ ಅವನ್ರಲ್ಲಿ ಸ್ವಲ್ಪ ತಿನ್ನು, ಅವನೊಬ್ಬನೇ ಫುಲ್ ತಿನ್ನಲ್ಲ ನೋಡಿ. ಮತ್ತೆ ಸಾಕು ಗೈಸ್. ನಮ್ಮ ತುಂಬ ಮೀನೇ ತಿಂದಿರೋ ಮೀನು ತಿನ್ನಕ್ಕೆ ಬಂದಿದೆ ನಾನು ಮಾಡ್ತಾ ಇದ್ದೀನಿ ಅಂತ. ಅದು ಬೌಲಲ್ಲಿ. ಈಗ ಲಾಸ್ಟ್ ಫಿಶ್ ಆಫ್ ದ ಡೇ. ಸೈಲ್ ಬೈಲ್ ಸ್ವಲ್ಪ ನೋಡೋಣ ಹಿಂಗೆ ಕಣ್ಣಿಗೆ ಅದನ್ನ ತೊಗೊಂಬ, ಉಳಿಸ್ಕೊಂಬ ಗೈಸ್. ಲಾಸ್ಟ್ ಫಿಶ್ ಆಫ್ ದ ಡೇ ಫ್ರೈ ಆಗ್ತಾ ಇದೆ. ಇದಾದ್ಮೇಲೆ ಹೋಗಿ ಎಲ್ಲ ಮಲಗದೆ. ನಮ್ಮಮ್ಮ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋರು ನೋಡಿ ಪಾಪ. ನಮ್ಮಮ್ಮ ರೈಸ್ ಮಾಡೋರು ಯಾರೂ ತಿಂತಾ ಇಲ್ಲ ಗೈಸ್. ಸಾಕೋಗೋ. ಗಾಳಿ ಕೂಡ ಗಾಳ ಹಾಕೋ ಗೆಳತಿನ, ನಾ ಹೇಗೆ ಮಾಡಬೇಕು ಕಾಣೆ ಗುಣಗಾನ. ನಕ್ಷತ್ರ ಚಂದ್ರ ನಮ್ಮಮ್ಮ ನೋಡಿ ಪಾಪ ಕ್ಲೀನಿಂಗ್ ಎಲ್ಲ ಈಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಗೈಸ್. ನಮ್ಮಮ್ಮ ಫುಲ್ ಮನೇನ ಮೀನ್ ಕಿಚನ್ನ ಕ್ಲೀನ್ ಮಾಡಿದ್ದಾರೆ. ಥ್ಯಾಂಕ್ ಯು ಮಾಮ್, ಪ್ರೌಡ್ ಆಫ್ ಯು. ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು. ನಮ್ಮಮ್ಮ ಕರೆದ್ಬಿಟ್ಟು ತೋರಿಸಿದ್ದಾರೆ ಗೈಸ್. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು. ಚೆನ್ನಾಗಿ ತಿಂದ ಮೇಲೆ ವಾಕಿಂಗ್ ಮಾಡ್ತಾ ಇದ್ದೀನಿ. ನುಡಿಸಲೇ ಹೊಸ ಮಾತಿನ ಪದನಿಸ